ಮೈತ್ರಿ, ಯಾರಾದರೂ ಕಾಲ್ಗುಣ ಸರಿ ಇಲ್ಲ, ಅಪಶಕುನ ಅಂತ ಎಲ್ಲ ಮಾತಾಡಿದ್ರೆ, ಹೀಗೆ ಅಳ್ತಾ ನಿಂತ್ರೆ ಸಮಸ್ಯೆ ಪರಿಹಾರ ಆಗುತ್ತಮ್ಮ? ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಮ್ಮವ್ರೆ. ಮೈತ್ರಿ, ನೀನು ನಮ್ಮನೆ ಸೊಸೆ, ನೀನು ನನ್ನ ಮೊಮ್ಮಕ್ಕಳಿದ್ದಾಗೆ. ನೀ ನನ್ನನ್ನು ಅಜ್ಜಿ ಅಂತಾನೆ ಕರಿ. ಈ ಎಲ್ಲ ಪರಿಸ್ಥಿತಿಗಳಿಗೆ ಅಂಜಿ ಕೂಡೋ ಹುಡುಗಿ ನೀನಲ್ಲ ಅಂತ ನನಗೆ ಗೊತ್ತು. ಈಗ ಯಾಕೆ ಆ ಭಯ? ಕೆಲವೊಂದ್ಸಲ ಶಕುನದ ಬಗ್ಗೆ ಕೇಳಿದಾಗ, ಆಗೋದನ್ನೆಲ್ಲ ನೋಡಿದಾಗ ಎಲ್ಲ ಹೌದು ಅಂತ ಒಪ್ಕೊಂಡು ಬಿಡ್ಬೇಕು ಅನ್ಸುತ್ತೆ ಅಜ್ಜಮ್ಮ. ಒಪ್ಕೊಂಡೆ ಅಂದರೆ ಈಗ ಆಗ್ತಿರೋ ಅಪವಾದಗಳಿಗೆ ನೀನೇ ಅಪರಾಧಿ ಅಂತ ಒಪ್ಕೊಂಡು ಹಾಗೆ. ನಾನಿನ್ನೇನು ಮಾಡಲಿ? ನನ್ನಿಂದ ಚಿರುಗೆ, ಈ ಕುಟುಂಬಕ್ಕೆ ಏನಾದರೂ ಆಗೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನೋಡ್ತಾ ನಿಲ್ಬೇಡ, ಅದು ಪರಿಹಾರನೂ ಅಲ್ಲ. ಹಾಗಾದರೆ ನಾನೇನು ಮಾಡಲಿ? ಗೆಲ್ಲಬೇಕು. ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಗೆಲ್ಲಬೇಕು. ನನ್ನ ಶಕ್ತಿ ಮೀರಿ ಹೋರಾಡ್ತೀನಿ. ಆದರೆ ನಾನು ಸೋತು ನಿಮ್ಮನ್ನು ಸೋಲ್ಸಿದ್ರೆ ಅನ್ನೋ ಭಯ ನನಗೆ. ಹೋರಾಟ ನಿಂದಾಗಿರ್ಲಿ, ಗೆಲ್ಲೋದು ಸೋಲೋದು ನೀ ನಂಬಿರೋ ಆ ರಾಯರಿಗೆ ಬಿಟ್ಬಿಡು. ಅವರೇ ಎಲ್ಲ ನೋಡ್ಕೋತಾರೆ. ಮೈತ್ರಿ, ನಿನ್ ಪ್ರೀತಿನೇ ನಮ್ಮ ಚಿರಂಜೀವಿಗೆ ಶ್ರೀರಕ್ಷೆ ಅಂತ ನಾನು ನಂಬ್ಕೊಂಡು ನಿನ್ನನ್ನು ಈ ಮನೆ ತುಂಬಿಸ್ಕೊಂಡಿದ್ದೀನಿ. ಆ ಭಾರ ಹೊರೋದಕ್ಕೆ ನಾನು ಯೋಗ್ಯಳ ಅಜ್ಜಮ್ಮ? ಪ್ರೀತಿಗಿರೋ ಶಕ್ತಿನೇ ಅಂಥದ್ದು ಮೈತ್ರಿ. ಈ ಅಪಶಕುನ, ಕಾಲ್ಗುಣ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಇಡೀ ಮನೆಯವರ ಪ್ರೀತಿನ ಗೆಲ್ಲು. ನಮ್ಮ ಚಿರಂಜೀವಿಗೆ ನಿನ್ನ ಅಗತ್ಯ ಇದೆ. ನೀನು ಅವನ ಜೊತೆ ನಿಲ್ಲು, ನಾನು ನಿನ್ನ ಜೊತೆಲಿರ್ತೀನಿ. ಹಳ್ಳಿಗೆ ಹೋಗೋಣ ಅಂದ್ರೆ ಚಂದ್ರತ್ತೇನೋ ಬರಬೇಡಿ ಅಂತ ಹೇಳಿದ್ದಾರೆ. ನಾವು ತಾನೇ ಈಗ ಎಲ್ಲಿಗೆ ಅಂತ ಹೋಗೋದು? ಅಕ್ಕ ಬಾವ ಒಂದಾಗ್ಲಿ ಅಂತ ಏನೇನೋ ಮಾಡ್ದೆ, ನೋಡ್ದ್ಯಾ ಈಗ? ರಾಣಿ, ಅಖಿಲಿಂಗ್ ಏನು ಅನ್ಬೇಡ. ನಮ್ಮ ಪರಿಸ್ಥಿತಿ ಹೇಗಿದ್ರೂ ಪರವಾಗಿಲ್ಲ. ಮೈತ್ರಿಯಲ್ಲಿ ಸುಖವಾಗಿರ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಯಜಮಾನ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಾಗೆ ಅವಳ ಮೇಲೆ ಮಾಡ್ಕೊಂಡಿರಲ್ಲ. ಇಲ್ಲ ರೀ, ನನ್ಗೆ ಯಾಕೋ ಭಯ ಆಗ್ತಿದೆ. ಅವಳಲ್ಲಿ ಹೇಗಿದ್ದಾಳೋ ಏನೋ. ನೋಡು, ಮೈತ್ರಿ ವಿಡಿಯೋ ಕಾಲ್ ಮಾಡಿದ್ದಾಳೆ ನೋಡಿ. ಅವಳಿಗೆ ನಮ್ಮ ಪರಿಸ್ಥಿತಿ ಅರ್ಥ ಆಗೋದು ಬೇಡ. ಕಣ್ಣೀರು ಒರೆಸ್ಕೊಳ್ಳಿ. ಮೈತ್ರಿ, ಆರಾಮಾಗಿದ್ದೀಯಮ್ಮ? ಹಾ ಅಪ್ಪ, ಆರಾಮಿದ್ದೀನಿ. ನೀವು ಎಲ್ಲಿದ್ದೀರಾ? ಎಲ್ಲೋ ರೋಡಲ್ಲಿರೋ ಹಾಗಿದೆ. ಅದು ಅದು ರಾಯರ ಮಠಕ್ಕೆ ಹೊರಟಿದ್ವಿ. ಮೈತ್ರಿ, ಅಲ್ಲೆಲ್ಲ ಸರಿಯಾಗಿದೆ ತಾನೆ ಪುಟ್ಟ? ನಿನ್ಗೇನೋ ತೊಂದರೆ ಆಗ್ತಿಲ್ಲ ತಾನೆ? ಅಮ್ಮ ಕೇಳ್ತಿಯಲ್ಲ, ದೀಪ್ತಿ ಕೃತಿಕಾ ನಾನೊಂದು ನಿಮಿಷನೂ ಒಬ್ಳೇ ಇರಕ್ಕೆ ಬಿಡ್ತಾ ಇಲ್ಲ. ಜಯಮ್ಮ ಅಂತೂ ನನ್ನ ಹೆಜ್ಜೆಗೂ ಸಪೋರ್ಟ್ ನಿಲ್ತಾ ಇದ್ದಾರೆ. ಇನ್ನು ನಿಮ್ಮ ಮಳೆ ಅಂದ್ರು ಕೇಳೋದೇ ಬೇಡ. ಮತ್ತೆ ಉಳ್ದೋರು? ಉಳ್ದೋರೆಲ್ಲ ನಿನ್ ಮೇಲೆ ಸಿಟ್ಟಾಗಿದ್ದಾರೆ ಅಲ್ವಾ? ಹಾಗೇನೂ ಇಲ್ಲ. ಅವ್ರಿಗೆ ಈ ರೀತಿ ಮದುವೆ ನಡೆದಿದ್ರಿಂದ ಒಂದು ಸ್ವಲ್ಪ ಅಸಮಾಧಾನ ಬಿಟ್ರೆ ನನ್ನ ಮೇಲೆ ಏನೂ ಕೋಪ ಇಲ್ಲ. ಮೈತ್ರಿ, ನೀನು ನಿಜ ಹೇಳ್ತಾ ಇದೀಯ ತಾನೆ? ನಾನು ಯಾಕಮ್ಮ ಸುಳ್ಳು ಹೇಳಿ? ಹಾತೆ ಬಂದೆ ನೋಡು. ಒಂದು ನಿಮಿಷ ನಾನು ಕಾಣದೇ ಇದ್ರೆ ಯಾರಾದರೂ ಹುಡ್ಕೊಂಡು ಬಂದ್ಬಿಡ್ತಾರೆ. ಬಿಸಿಲು ಜಾಸ್ತಿ ಇದೆ, ಬೇಗ ಮನೆಗೆ ಸೇರ್ಕೊಳ್ಳಿ. ಆಯ್ತಮ್ಮ. ಅಖಿಲ, ಬಾಯ್ ಕಣೆ.
ಹೇಳಿದೆ, ಕ್ಷಮಿಸಿ. ನಿಮಗೆ ನೋವು ಕೊಡೋದು ನನಗಿಷ್ಟ ಇಲ್ಲ. ಮಗಳ ಹತ್ರ ಸುಳ್ಳು ಹೇಳುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ನನ್ನನ್ನ ಕ್ಷಮಿಸ್ಬಿಡು ಮಗಳೇ. ಲೀಲಾವತಿ, ಮಗನ ಮೇಲೆ ಎಷ್ಟು ದಿನ ಅಂತ ಸಿಟ್ಟು ಮಾಡ್ಕೋತೀಯ? ಪಾಪ ನಮ್ಮ ಚಿರಂಜೀವಿ ರಾತ್ರಿ ಇಡೀ ನಿದ್ದೆ ಮಾಡದೆ ನೀನ್ ರೂಮ್ ಬಾಗ್ಲಲ್ಲೇ ಒರ್ಗಿ ಮಲಗಿದ್ದ ಗೊತ್ತಾ? ನನಗೆ ಚಿರು ಮೇಲೆ ಏನು ಸಿಟ್ಟಿಲ್ಲ ಅತ್ತೆ. ನನ್ನ ಮಗನ ಜೀವನ ಹಾಳಾಗ್ತಾ ಇದೆ ಅಂತ ನೋಡ್ತಾ ಇದ್ರು. ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಅಸಹಾಯಕತೆ ಮೇಲೆ ನನಗೆ ಕೋಪ. ಮೈತ್ರಿನೇ ಚಿರಂಜೀವಿಗೆ ಸರಿಯಾದ ಜೋಡಿ ಅಂತ ಮುಂದೆ ನಿನಗೆ ಅರ್ಥ ಆಗುತ್ತೆ. ಅಲ್ಲ ಅತ್ತೆ, ಆಮೇಲೆ ಏನಾದರೂ ನಿಮಗೆ ಅವರಿಬ್ರು ಸರಿಯಾದ ಜೋಡಿ ಅಲ್ಲ ಅಂತ ಗೊತ್ತಾದ ಮೇಲೆ ಆಗೇನು ಮಾಡ್ತೀರಾ? ಮಾಮ್, ಯಾಕೆ ಹಾಗೆ ಮಾತಾಡ್ತೀಯ? ಅದು ರಿಯಲೈಸ್ ಆದ್ರೆ ಏನ್ ಡಿವೋರ್ಸ್ ಕೊಡಕ್ಕಾಗತ್ತಾ? ಛಾಯಾ, ಮಾ, ಚಿರು ಜೀವನಕ್ಕಿಂತ ಯಾವುದು ದೊಡ್ಡದಲ್ಲ. ಇನ್ನು ಸಮಯ ಮೀರಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮೈತ್ರಿ ಆದಷ್ಟು ಬೇಗ ಈ ಮನೆಯಿಂದ ಹೊರಗಡೆ ಹೋದ್ರೆ ಒಳ್ಳೇದು. ಏನ್ ಹೇಳ್ತಾ ಇದ್ದೀರಾ? ಇವರೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಯಾಕೆ ದೊಡ್ಡಪ್ಪ, ಆ ಮನೆಯಿಂದ ಆಚೆ ಹಾಕ್ದಾಗೆ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಚಿರು, ಏನೋ ನಿನ್ ದೊಡ್ಡಪ್ಪನ ಹತ್ರ ಈ ರೀತಿನ ಮಾತಾಡೋದು? ಆಗ್ಲೇ ನಿನ್ ಹೆಂಡತಿ ಕಿವಿ ಊದ್ತಾ ಇದ್ದಾಳ? ನನ್ನ ಹೆಂಡತಿಗಿರೋ ತಾಳ್ಮೆ ನನಗಿದ್ದಿದ್ರೆ ಈ ಥರ ಎಲ್ಲ ಮಾತಾಡ್ತಿರ್ಲಿಲ್ಲ ದೊಡ್ಡಮ್ಮ. ಚಿರಂಜೀವಿ, ಏನೋ ಇದೆಲ್ಲ? ಡಾರ್ಲಿಂಗ್, ನನಗೆ ಅತ್ತೆ ಮಾವ ಎಲ್ಲಿ ಸಿಕ್ಕಿದ್ರು ಗೊತ್ತಾ? ಅಪ್ಪ, ಚಿಕ್ಕ ಯಜಮಾನ್ರೆ, ನೀವಿಲ್ಲಿ? ಬನ್ನಿ ಮಾವ, ಹೋಗೋಣ. ಎಲ್ಲಿಗೆ? ನಮ್ಮ ಮನೆಗೆ. ಇಲ್ಲ, ಅದು ಮನೇಲಿ ಅಡುಗೆ ಮಾಡಿಟ್ಟು ಬಂದಿದ್ದೀನಿ. ಲೇಟ್ ಆಗ್ತಿದೆ, ಹೋಗಬೇಕು. ನೀವು ಹೊರಡಿ ಚಿಕ್ಕ ಯಜಮಾನ್ರೆ. ನನ್ನ ಚಿಕ್ಕ ಯಜಮಾನ್ರು ಅಂತ ಅಂದ್ಕೊಳ್ದೆ ಅಳಿಯ ಅಂದ್ಕೊಂಡಿದ್ರೆ ನನ್ನ ಜೊತೆ ಬನ್ನಿ. ಚಿಕ್ಕ ಯಜಮಾನ್ರೆ, ಮಾತಲ್ಲೇ ನಮ್ಮನ್ನು ಕಟ್ಟಾಕ್ಬೇಡಿ. ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಇದೊಂದ್ಸಲ ಕ್ಷಮಿಸಿ. ನಾವು ಮನೆಗೆ ಹೋಗಬೇಕು. ನನಗೆಲ್ಲ ಗೊತ್ತಿದೆ ಮಾವ, ಅದಕ್ಕೆ ನಮ್ಮ ಮನೆಗೆ ಕರೀತಿರೋದು. ನಮ್ಮ ಮನೆಗೆ ಬರೋಕೆ ಯಾಕೆ ಇಷ್ಟೊಂದು ಮುಜುಗರ ಮಾಡ್ಕೊತಿದ್ದೀರಾ? ಅದು ಭಾವ, ಅದು ಇದ್ದಕ್ಕಿದ್ದಾಗೆ ಯಾಕೆ ಬರೋದು ಅಂತ. ಸುಮ್ಮನೆ ಎಲ್ರಿಗೂ ತೊಂದರೆ. ಯಾರಿಗೂ ತೊಂದರೆ ಆಗಲ್ಲ. ತೊಂದರೆ ಆಗಕ್ಕೆ ನಾನು ಬಿಡೋದು ಇಲ್ಲ. ನಮ್ಮ ಮನೆಗೆ ಬರಲ್ಲ ಅಂತ ಮಾತ್ರ ಹೇಳ್ಬಿಡಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ. ಚಿಕ್ಕ ಯಜಮಾನ್ರೆ, ಏನು ಮಾಡ್ತಿದ್ದೀರಾ? ಪ್ಲೀಸ್ ಮಾವ. ಗಜೇಂದ್ರ, ಏನಿದೆಲ್ಲ? ಇನ್ನೇನತ್ತೆ, ಈ ಚಿರು ಮಾಡಿರೋ ಕೆಲ್ಸಕ್ಕೆ ಊರವರೆಲ್ಲ ನಮ್ಮನ್ನ ನೋಡಿ ಆಡ್ಕೊಳ್ತಾ ಇದ್ದಾರೆ. ಮತ್ತೆ ಏನಾದ್ರೂ ಈ ರಮೇಶ ಆ ಮನೇಲಿ ಹೋಗಿ ವಾಸ ಮಾಡಕ್ ಶುರು ಮಾಡಿದ್ರೆ ನಮ್ಮನ್ನ ನೋಡಿ ನಗ್ತಾರಷ್ಟೇ. ಅವರಿಗೂ ಅಲ್ಲಿರೋದಕ್ಕೆ ಅವಮಾನ ಆಗುತ್ತೆ ಅಲ್ವಾ ಅಜ್ಜಿ?
ಒತ್ತಿಯಾಗಿ ಮಾತಾಡ್ತಾ ಇದ್ದೀರಾ ಎಲ್ರು? ಒಂದು ಮಾತು ಮೀರಿ ನಡೆಯೋದಾದ್ರೆ ನೀವ್ ಯಾರು ಇಲ್ಲಿರೋದು ಬೇಡ. ಅಮ್ಮ ಏನ್ ಮಾತಾಡ್ತಿದ್ದೀರಮ್ಮ? ಕೆಲಸದವನಿಗೋಸ್ಕರ ಗಜೇಂದ್ರ, ಇವರು ನಮ್ ಬೀಗರು. ಆ ಮರ್ಯಾದೆನ ನೀನ್ ಕೊಡೋದಾದ್ರೆ ಮಾಡಿರೋ ತಪ್ಪನ್ನ ಕ್ಷಮಿಸಿ ಈ ಮನೇಲಿ ಇರೋಕ್ ಬಿಡ್ತೀನಿ. ಅಮ್ಮನವ್ರೆ, ದಯವಿಟ್ಟು ನಮಗೋಸ್ಕರ ಜಗಳ ಆಡಬೇಡಿ. ಏನೋ ಚಿಕ್ಕ ಯಜಮಾನ್ರು ಕರೆದ್ರು ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದ್ವಿ ಅಷ್ಟೇ. ನಾವಿನ್ನು ಹೊರಡ್ತೀವಿ. ರಮೇಶ, ಗಜೇಂದ್ರ ಕ್ಷಮೆ ಕೇಳ್ತೀಯೋ ಅಥವಾ? ನನ್ ಕ್ಷಮಿಸು. ಕ್ಷಮಿಸಿ ಬೇಗ್ರೆ. ನೀವು ಬಂದಿದ್ದು ಒಳ್ಳೆ ಇದೆ ಆಯ್ತು. ಚಿರಂಜೀವಿ ಮೈತ್ರಿ ಪ್ರಸ್ತಾವ ಇಟ್ಕೊಳ್ಳೋಣ. ಅತ್ತೆ, ಇವಾಗಿದೆಲ್ಲ ಮಾತಾಡಬೇಡ, ತಯಾರಿ ಮಾಡ್ಕೊ. ಮೈತ್ರಿ, ಏನಾಯ್ತು ಮೈತ್ರಿ? ಯಾಕೆ ಅಳ್ತಿದ್ಯಾ? ಚಿರು, ನನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಹ್, ಅದಕ್ಕೆ ಅಳ್ತಿದ್ಯಾ? ಎಂಟಿ ಗಂಡಂಗ್ ಟ್ಯಾಂಕ್ಸ್ ಹೇಳೋ ಪದ್ಧತಿ ನಮ್ಮನೆ ಕಡೆ ಇಲ್ಲಪ್ಪ. ಓ, ನಿಮ್ಮನೆ ಕಡೆ ಇದೆಯಾ? ಚಿರು, ಅಯ್ಯೋ ಒಬ್ಬನವ್ರಿಗೆ ಮನೆಯವ್ರನ್ನ ನೋಡಿ ತುಂಬಾ ಪವರ್ ಬಂದಿರೋ ಆಗಿದೆಪ್ಪ. ಚಿರು, ನೀನು ಸರಿಯಾದ ಸಮಯಕ್ಕಲ್ಲಿ ಹೋಗದೆ ಇದ್ದಿದ್ರೆ ಅಪ್ಪ ಅಮ್ಮ ಏನು ಮಾಡ್ತಿದ್ರೋ ಗೊತ್ತಿಲ್ಲ. ಅಖಿಲ ಪಾಪ ಇನ್ನೂ ಭಯದಲ್ಲೇ ಇದ್ದಾಳೆ. ಹೇ ಮೈತ್ರಿ, ಸೋಕೆ, ಇವಾಗ ಅವರೆಲ್ಲರೂ ನಮ್ಮನೇಲೆ ಇದಾರಲ್ಲ, ಯೋಚನೆ ಮಾಡ್ಬೇಡ. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ. ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನಿನ್ನ ದೊಡ್ಡ ಗುಣ ಚಿರು. ನಿಂದೊಳ್ಳೆ. ಅವ್ರು ನಿನಗೆ ಹೇಗೆ ಅಪ್ಪ ಅಮ್ಮನೋ, ನನಗೂ ಹಾಗೆ ಅಪ್ಪ ಅಮ್ಮ. ಇನ್ಮೇಲೆ ಅವ್ರ ಪ್ರೀತಿಯಲ್ಲಿ ನಾನು ಶೇರ್ ತಗೊಂತೀನಪ್ಪ. ಅದಕ್ಕೆ ನೀನು ಜಲಸ್ ಫೀಲ್ ಆಗೋಗಿಲ್ಲ. ನೀನು ಬರೀ ಅವ್ರ ಪ್ರೀತಿನ ಶೇರ್ ಮಾಡ್ಕೊಳ್ತಾ ಇಲ್ಲ ಚಿರು, ಅವ್ರ ಕಷ್ಟನೂ ಶೇರ್ ಮಾಡ್ಕೊಳ್ತಾ ಇದೆಯಾ. ಐ ಲವ್ ಯು ಚಿರು. ಗಂಟೆಗೆ ಒಂದ್ಸಲ ಈ ಥರ ಸಿಕ್ಬಿಟ್ರೆ ಬಾಡಿ ಫುಲ್ ರಿಚಾರ್ಜ್ ಆಗ್ಬಿಡುತ್ತಪ್ಪ. ಹಾಗೆ ಕಿಸ್ಸು ಸಿಕ್ಬಿಟ್ರೆ ಚಿರು, ಸರಿ ಸರಿ ಬಾ, ಕಿಸ್ ಬೇಡ ಬಾ. ಆ ರಮೇಶ್ ಅನ್ನೋ ರಾಣಿನೂ ಭಲೆ ಚಾಲಾಕಿದ್ದಾರೆ. ನಮ್ಮನೆಗೆ ಬಂದು ಸೇರ್ಕೊಂಡ್ಬಿಟ್ರಲ್ಲ. ಮಾಮ್, ಅವ್ರ ಮಗಳು ಫಸ್ಟ್ ನೈಟ್ ಮಾಡ್ಸಕ್ ಬಂದಿದ್ದಾರೆ. ಮತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ನನಗೆ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಚಿರು ಮೈತ್ರಿ ಇಬ್ರು ಸಲಿಗೆಯಿಂದ ಓಡಾಡ್ತಾ ಇರೋದನ್ನ ಅತ್ತೆ ನೋಡಿರ್ಬೇಕು. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದಾರೆ. ಅಂಥ ಒಂದು ಸಿಚುಯೇಷನ್ನ ಆ ಮೈತ್ರಿನೇ ಕ್ರಿಯೇಟ್ ಮಾಡಿರ್ಬೇಕು. ಅವಳು ಸಾಮಾನ್ಯದವಳಲ್ಲ. ಹಾಗೆ ಹೇಳ್ಬೇಡ ಮಾಮ್. ಯಾಕೆ ಎಲ್ಲದಕ್ಕೂ ಮೈತ್ರಿ ಮೇಲೆ ಗೂಬೆ ಕೂರಿಸ್ತೀರಾ? ಪಾಪ ಅವ್ರ ಅಮ್ಮ ಅಪ್ಪ ಬೇರೆ ಬಂದಿದ್ದಾರೆ, ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳ್ತಾರೆ.
ಸಾಕು ಸುಮ್ಮನಿರು ಛಾಯ. ಅವ್ರು ಬಂದಾಗ್ಲೇ ನೋಡ್ಲಿಲ್ವಾ ನಮ್ ಚಿರು ಏನ್ ಸುಮ್ನೆ ಹೋಗಿ ಅವ್ರ ಅತ್ತೆ ಮಾವನ್ ಕರ್ಕೊಂಡ್ ಬರ್ತಾನ? ಆ ಮೈತ್ರಿನೇ ಎಲ್ಲೋ ಕಣ್ಣೀರ್ ಹಾಕ್ತಾ ದುಃಖ ತೋಡ್ಕೊಂಡಿರ್ಬೇಕು, ಅದಕ್ಕೆ ಹೋಗಿ ಕರ್ಕೊಂಡ್ ಬಂದಿರ್ತಾನೆ. ಮೈತ್ರಿ ಹೀಗೆ ಮಾಡ್ತಾಳೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಲೀಲಾವತಿ, ಏನ್ ನೀನು ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬೇಡ. ಆಮೇಲೆ ಸುಣ್ಣದ ನೀರು ಕುಡಿಯೋ ಅಂತ ಪರಿಸ್ಥಿತಿ ಬರುತ್ತೆ. ಆಗ ಉರಿಯೋದು ನಮ್ ಬಾಯಿ, ಸುಡೋದು ನಮ್ ನಾಲ್ಗೆನೆ. ಡ್ಯಾಡ್, ಅಜ್ಜಿ ಏನು ಹೇಳಿದ್ರು? ಇವತ್ತೇ ಫಸ್ಟ್ ನೈಟ್ ಇಟ್ಕೊಂಡಿದ್ದಾರೆ. ಬೀಗರ ಮುಂದೆನೆ ಮಾತಾಡಾಗಿದೆ, ಅವರು ಒಪ್ಕೊಂಡಿದ್ದಾರೆ. ಮಗಳನ್ನೇ ಸಹಿಸ್ಕೊಳಕ್ಕಾಗ್ತಿಲ್ಲ, ಇನ್ನು ಅವ್ರ ಮನೆಯವರೆಲ್ಲ ಬಂದು ಜಾಂಡ ಊರಿದ್ದಾರೆ. ಏನೇನು ಕಾದಿದೆಯೋ ಏನೋ. ಮಾಮ್, ಮೊದಲೇ ಅವರಿಗೆ ಸ್ವಾಭಿಮಾನ ಜಾಸ್ತಿ. ನಾವೆಲ್ಲಿರಲ್ಲ ಅಂತ ಹೊರಟ್ಬಿಟ್ರೆ ನನಗೆ ಅದು ಭಯ ಅಲ್ಲ. ಮೈತ್ರಿನೂ ಅವ್ರ ಮನೆಗೆ ಹೋಗಿ ಚಿರುನು ಅವಳ ಜೊತೆನೆ ಹೋಗಿ ಮನೆ ಹಳ್ಳಿ ಆಗ್ಬಿಟ್ರೆ ನನಗೆ ಅದು ಭಯ ಅಷ್ಟೇ. ಇಲ್ಲ, ಹಾಗಾಗಬಾರ್ದು. ಹೆಚ್ಚು ದಿನ ಏನಾದರೂ ಆ ಕೆಲಸದೋ ನಮ್ಮನೆಯಲ್ಲೇ ಇದ್ರೆ ಹಾಗೆ ಆಗತ್ತೆ, ಬರ್ದಿಟ್ಕೊ. ಮಾ, ಚಿರು ಮೈತ್ರಿ ಮದುವೆನ ಹೋದ ಸಲ ಗುರುಜಿ ನಿರ್ಧಾರ ಮಾಡಿಕೊಟ್ಟ ಡೇಟ್ನಲ್ಲೇ ಮಾಡೋಕ್ಕಾಗದೆ ಅಪಶಕ್ನ ಆಯಿತು. ಅದಕ್ಕೆ ಏನಿಲ್ಲ, ಚಿರು ಬಗ್ಗೆ ನೀವೇನೇ ನಿರ್ಧಾರ ತಗೊಳ್ಳುವಾಗಲೂ ಗುರುಜಿನ ಕೇಳ್ತೀರಾ. ಇದನ್ನು ಪ್ರಸ್ಥಾನ ಕೇಳದೆ ಇಟ್ಕೊಂಡಿರೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಮದುವೆ ಆದಮೇಲೆ ಫಸ್ಟ್ ನೈಟ್ ಮಾಡದೇ ಇರೋಕ್ಕಾಗುತ್ತಾ ಮಾವ? ನಾನು ಮಾಡಬಾರ್ದು ಅಂತೇನು ಹೇಳ್ತಿಲ್ಲ, ಇಷ್ಟೊಂದು ಅವಸರದಲ್ಲಿ ಯಾಕೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆಶ್ರಮಕ್ಕೆ ಹೋಗಿ ಗುರುಜಿನ ಕೇಳಿ ಆಮೇಲೆ ಲೇಟಾಗಿ ಇಟ್ಕೊಂಡ್ರಾಯ್ತು. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಗಜೇಂದ್ರ, ಆದರೆ ಇಂಥ ವಿಷಯದಲ್ಲಿ ತಡ ಮಾಡಬಾರ್ದು, ಸರಿ ಕಾಣಲ್ಲ. ನಡಿ, ನಾವು ಈಗಲೇ ಆಶ್ರಮಕ್ಕೆ ಹೋಗಿ ಬರೋಣ. ಅಯ್ಯೋ ಅಮ್ಮ, ಬೇಡ. ನೀವೀಗ ತಾನೇ ಹುಷಾರಾಗಿದ್ದೀರಿ, ಕಾಡ್ದಾರಿ ಬೇರೆ ಸರಿ ಇಲ್ಲ, ಆಮೇಲೆ ತುಂಬ ಸುಸ್ತಾಗ್ತೀರಿ. ನಿಧಾನಕ್ಕೆ ಹೋಗೋಣ ಬಿಡಿ, ನೀವು ಮೊದಲು ಹುಷಾರಾಗಿ. ಗ್ರಾನಿ, ಮೊದಲು ಗುರುಗಳಿದ್ದಾರಾ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ಮುಂದಿನ ನೋಡೋದು ಬೆಟರ್ ಅಲ್ವಾ? ಹೌದಲ್ಲ, ಇದು ನಂಗೆ ಹೊಳಿಲೇ ಇಲ್ಲ ನೋಡು. ಹಲೋ, ನಾನು ಕದಂಬ ಮನೆತನದ ಜಯಮ್ಮ ಮಾತಾಡ್ತಾ ಇರೋದು. ಗುರುಗಳಿದ್ದಾರಾ? ಇಲ್ಲಮ್ಮ, ಅವರು ಯಾವುದೋ ಸೂಚನೆ ಮೇರೆಗೆ ಹೊರಗೋಗಿದ್ದಾರೆ. ಬಹುಶಃ ಹಿಮಾಲಯಕ್ಕೆ ಹೋಗಿರ್ಬೋದು. ಏನು, ಹಿಮಾಲಯನ? ಹಾಗಾದ್ರೆ ಅವ್ರು ವಾಪಸ್ ಬರೋದು ಯಾವಾಗ? ಅದು ಹೇಳಕ್ಕಾಗಲ್ಲಮ್ಮ. ಹೀಗೆ ಹೋದವರು 1 ವಾರಕ್ಕೆ ಬಂದಿದ್ದು ಇದೆ, 1-2 ವರ್ಷ ಬಿಟ್ಕೊಂಡು ಬಂದಿದ್ದು ಇದೆ. ಆಯಿತು, ಅವ್ರು ಬಂದರೆ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿಬಿಡಿ. ಸರಿ ಅಮ್ಮ, ಆಯಿತು. ದೇವ್ರೆ, ಗುರುಗಳು ಯಾಕೆ ಇದ್ದಕ್ಕಿದ್ದ ಹಾಗೆ ಹಿಮಾಲಯಕ್ಕೆ ಹೋದ್ರು?